ಇನ್ನು ಪವಿತ್ರ ಗೌಡ ಹೀಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದು ಪವಿತ್ರ ಗೌಡ ಮಾಜಿ ಪತಿ ಸಂಜಯ್ ಸಿಂಗ್ ನ್ಯೂಸ್ ಫಸ್ಟ್ಗೆ ಕೊಟ್ಟಂತಹ ಪ್ರತಿಕ್ರಿಯೆ. ಇಂಥ ಚಿಲ್ಲರೆ ಕೆಲಸ ಎಲ್ಲ ಪವಿತ್ರ ಮಾಡೋಕ್ ಸಾಧ್ಯ ಇಲ್ಲ. ಆಕೆ ದೊಡ್ಡ ಉದ್ಯಮಿ ಆಗೋದಕ್ಕೆ ಕಷ್ಟಪಡ್ತಾ ಇದ್ರು, ಜೀವನದಲ್ಲಿ ದೊಡ್ಡ ಸಕ್ಸಸ್ ಪಡೆಯುವಂತಹ ಕನಸನ್ನ ಹೊತ್ತಿದ್ರು ಅಂತ ಹೇಳಿ ಪವಿತ್ರ ಗೌಡ ಮಾಜಿ ಪತಿ ಸಂಜಯ್ ಸಿಂಗ್ ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ದರ್ಶನ್ ಹಾಗೆ ಪವಿತ್ರ ಪರಿಚಯ ಹೇಗಾಯ್ತು ಅದು ನನಗೆ ಗೊತ್ತಿಲ್ಲ, ಆದ್ರೆ ಪವಿತ್ರ ಹೀಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಪವಿತ್ರ ಗೌಡ ಮಾಜಿ ಪತಿ ಸಂಜಯ್ ಸಿಂಗ್ ನ್ಯೂಸ್ ಫಸ್ಟ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಸರ್ ರಿಯಾಕ್ಷನ್ ಕೊಡೋದು ಏನೂ ಇಲ್ಲ. ಬಟ್ ನಾನು ಎಲ್ಲರಿಗೂ ಒಂದೇ ಮಾತು ಹೇಳ್ತಾ ಇರೋದು, ಇದರಲ್ಲಿ ನನ್ನ ಪ್ರಕಾರ, ನನ್ನ ವಿಶ್ವಾಸ ಪ್ರಕಾರ ಪವಿತ್ರ ಅವ್ರದ್ದು ಏನು ತಪ್ಪಿಲ್ಲ ಅನ್ಸುತ್ತೆ. ಯಾಕೆ ಅನ್ಸುತ್ತೆ ತಮ್ಗೆ ಹಾಗೆ? ಯಾಕಂತಂದ್ರೆ ಕಾನೂನು ಪ್ರಕಾರ ಅವ್ರು A1 ಈ ಕೇಸಲ್ಲಿ ಆರೋಪಿ ನಂಬರ್ 1 ಅಂತ ಕನ್ಸಿಡರ್ ಆಗಿದ್ದಾರೆ. ಹೌದು, ಅದು ಕಾನೂನು ಪ್ರಕಾರ ಅವ್ರ ವಿಚಾರ ಅವ್ರು ಹೇಳಿದ್ದಾರೆ, ನಾನು ನನ್ನ ವಿಚಾರ ಹೇಳ್ತಾ ಇದ್ದೀನಿ. ಯಾಕೆ ತಮಗೆ ಆ ನಂಬಿಕೆ ಇವ್ರದ್ದು ತಪ್ಪಿರ್ಲಿಕ್ಕಿಲ್ಲ ಅಂತ ನಂಬಿಕೆ ಯಾಕೆ ತಮಗೆ? she is very kind and she is very polite and very career oriented girl sir. ಅವ್ರು ಎಂತ ಚಿಂದ್ರಿ ಕೆಲಸ ಮಾಡಲ್ಲ ಸರ್. ಇಂಥ ಕೆಲಸ ಪವಿತ್ರ ಗೌಡ ಮಾಡ್ಲಿಕ್ಕಿಲ್ಲ ಅಂತ ತಮ್ಮ ನಂಬಿಕೆ. ಹೌದು. ತಾವು ಇಬ್ರು ಸಪ್ರೇಟ್ ಆಗಿ ಎಷ್ಟು ವರ್ಷ ಆಯ್ತು ಸರ್? ಸರ್ ಇಟ್ಸ್ ಬೀನ್ ಮೋರ್ ದೆನ್ 10-11 years. 11 ವರ್ಷದಿಂದ ದೂರ ಆಗಿದ್ದಾರೆ. ಮೊದಲು ಪರಿಚಯ ಆಗಿದ್ದು ಮತ್ತು ಪವಿತ್ರ ಗೌಡ ತಮಗೆ ಪರಿಚಯ ಆಗಿದ್ದು ಹೇಗೆ ಸರ್? ಲವ್ ಮ್ಯಾರೇಜ್ ತಮ್ಮದು? ಎರಡು ಸರ್, ಲವ್ ಮ್ಯಾರೇಜ್. ಹೆಂಗ್ ಪರಿಚಯ ಆದ್ರು ಸರ್ ಅವ್ರು ತಮಗೆ? ನಾನು ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡಕ್ ಬಂದಿದ್ದೆ ಸರ್. ಐ ವಾಸ್ ಇನ್ ಟು IT ಇಂಡಸ್ಟ್ರಿ. ಸೊ ನಾನು ಒಂದೇ ಲೊಕ್ಯಾಲಿಟಿದಲ್ಲಿ ಇರೋ ಕಾರಣದಿಂದ ನಾವಿಬ್ಬರಿಗೆ ಅಂದ್ರೆ we both saw each other, we both liked each other and that's how parents ಒಪ್ಪಿಸಿ ಮದುವೆ ಮಾಡ್ತೀವಿ. ಈಗ ಸಂಜಯ್ ಸಿಂಗ್ ಅವರು ಆ ನಂತರ ತಮಗೆ ಅಂದ್ರೆ ಪರಿಚಯ ಅಥವಾ ನೀವು ಸಪರೇಟ್ ಆದ ನಂತರ ಅವರ ಜೊತೆಗೆ ಏನಾದರೂ ಸಂಪರ್ಕ ಇತ್ತಾ, ಮಾತುಕತೆ ಏನಾದರೂ ಇತ್ತಾ, ಇಲ್ಲ ದೂರ ಆಗ್ಬಿಟ್ಟಿದ್ದೀರಾ? ಲಾಸ್ಟ್ ಟೈಮ್ ನಾನು ಪವಿತ್ರ ಮಾತಾಡಿದಂದ್ರೆ ಕೋರ್ಟಲ್ಲೇ ಸರ್. ಲಾಸ್ಟ್ ಡೇ ಆಫ್ ದ ಡೇ ಸೈನ್ ಮಾಡ್ತೀವಲ್ವಾ, ಅವತ್ತೇ ಲಾಸ್ಟ್ ಡೇ ನೋಡಿದ್ದು ಮಾತಾಡಿದ್ದು ಅದೇ ಲಾಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.